ಯುವಕ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಸಣಾಪುರ ಗ್ರಾಮದ ಗವಿಸಿದ್ದ 30 ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದಾಗಿ ಸಾವನ್ನಪ್ಪುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ 5 ದಿನದ ಹಿಂದೆ ಗವಿಸಿದ್ದನಿಗೆ ಹೃದಯಾಘಾತ ಆಗಿತ್ತಂತೆ. ಹೃದಯಾಘಾತದಿಂದಾಗಿ ಕೋಮಾ ಸ್ಟೇಜ್ಗೆ ಹೋಗಿದ್ರಂತೆ. ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ಮುಂದುವರೆದಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಯುವಕ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರು ಹೃದಯ ಸಂಬಂಧಿ ಕಾಯಿಲೆಗಳಿಂದಾಗಿ ಹೃದಯಾಘಾತಕ್ಕೆ ಬಲಿಯಾದರೆ, ಇನ್ನು ಕೆಲವರಿಗೆ ಯಾವುದೇ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳಿರೋದೇ ಇಲ್ಲ, ಎದೆ ನೋವಿನ ಲಕ್ಷಣಗಳಿರೋದಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಿಕಿತ್ಸೆ ತೆಗೆದುಕೊಂಡಿರೋದಿಲ್ಲ. ಹಂಗಿದ್ರೂ ಕೂಡ ಮೃತಪಡ್ತಾ ಇದ್ದಾರೆ. ಸದ್ಯ ಮತ್ತಷ್ಟು ಆತಂಕದ ಬೆಳವಣಿಗೆ ಇದು. ಹೃದಯಾಘಾತದಿಂದಾಗಿ ಯುವಕ ಯುವತಿಯರು, ಮಧ್ಯ ವಯಸ್ಕರರು, ಚಿಕ್ಕ ಪುಟ್ಟ ಮಕ್ಕಳು ಕೂಡ ಮೃತಪಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ತರಗತಿಯಲ್ಲಿದ್ದಾಗಲೇ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಇವತ್ತು ಬೆಳಗ್ಗೆನೆ ನೋಡ್ತಾ ಇದ್ದೀರಾ, ಇದು 2ನೇ ಪ್ರಕರಣ. ಈಗ ಮೊಹಲ್ಲಾದಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ, ಮತ್ತೊಂದು ಕಡೆ ಇವತ್ತು ಸಣಾಪುರ ಗ್ರಾಮದಲ್ಲಿ ಹೃದಯ ಸಂಬಂಧಿ ಹೃದಯಾಘಾತ ಆಗಿತ್ತಂತೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರಂತೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಗ್ರಾಮದಲ್ಲಿ ಆಗಿರೋ ಘಟನೆ ಇದು, ಸಣಾಪುರ ಗ್ರಾಮದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಹೃದಯಾಘಾತದಿಂದ ಈಗಾಗಲೇ ಮರಣ ಮೃದಂಗವೇ ಬಾರಿಸ್ತಾ ಇದೆ, ಅನೇಕರು ಸಾವನ್ನಪ್ತಾ ಇದ್ದಾರೆ. ಬಟ್ ಇವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನಡೀತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ದಿನದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಏನಾಗಿತ್ತು ಇವ್ರಿಗೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ಹೃದಯ ಅಪಘಾತ, ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇದೆ. ನಾವೆಲ್ಲ ನೋಡ್ತಾ ಇದೀವಿ. 30 ವರ್ಷದ ಒಳಗಿನ ಯುವಕ ಯುವತಿಯರೇ ಕೂಡ ಈ ರೀತಿಯಾಗಿ ಸಾವನ್ನಪ್ತಾ ಇರುವಂತದ್ದು ಕೂಡ ಇದೆ. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸಣ್ಣಾಪುರ ಅನ್ನುವಂತ ಗ್ರಾಮದ ಯುವಕ ಏನಿದ್ದಾರೆ, ಈಗ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ ಹೋಗಿದ್ದು ಕೂಡ ಈಗ ತಿಳಿದು ಬಂದಿದೆ. ಈತನನ್ನ ಮೊಟ್ಟ ಮೊದಲಿಗೆ ಒಂದು ಸಣ್ಣವಾಗಿ ಎದೆ ನೋವು ಬಂದಿದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಗಮನಿಸಿದ್ದಕ್ಕೂ ಅನ್ನುವಂತ ಏನ್ ಯುವಕ ಇದ್ದಾನೆ ಆಸ್ಪತ್ರೆಗೆ ದಾಖಲಾಗ್ತಾನೆ. ದಾಖಲಾದಂತ ಸಂದರ್ಭದಲ್ಲಿ ಮನೆಯವರು ಕೂಡ ಅದನ್ನ ಆಸ್ಪತ್ರೆಗೆ ಸೇರಿದ ಮೇಲೆ ಅಲ್ಲಿ ಇಲ್ಲ, ಇವತ್ತಿನಿಗೆ ಸೀರಿಯಸ್ ಆಗಿ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಕೋಮಾಗೆ ಕೂಡ ಹೋಗ್ತಾನೆ. ಕೋಮಾಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಇವನಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ರು. ಆದ್ರೆ ಕಳೆದ 5 ದಿನಗಳಿಂದ ಆತನಿಗೆ ಚಿಕಿತ್ಸೆ ನೀಡಿದ್ರು ಕೂಡ ಆತನಿಗೆ ಯಾವುದು ಕೂಡ ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅಂತ ಹೇಳ್ಬೋದು. ಇದ್ರ ಜೊತೆಯಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ತಿಳಿಸಿರುವಂತದ್ದು ಸೌಖ್ಯ. ಥ್ಯಾಂಕ್ ಯು ಸಿದ್ದು ಮಾಹಿತಿಗೆ. ನೋಡಿ, ಗವಿಸಿದ್ದ ಅನ್ನುವಂಥ 30 ವರ್ಷದ ಯುವಕ ಮೃತಪಟ್ಟಿರೋದು. ಹೃದಯಾಘಾತ ಆಗಿತ್ತಂತೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರಂತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಇವತ್ತು ಉಸಿರು ಚೆಲ್ಲಿದ್ದಾರೆ. ನೋಡಿ, ಹೃದಯಾಘಾತದಿಂದಾಗಿ 30 ವರ್ಷ, 29 ವರ್ಷ ಇರ್ಬೋದು, 18, 15, 4 ವರ್ಷ, 10 ವರ್ಷ, ಹೀಗೆ ವಯಸ್ಸಿನ ಭೇದ ಭಾವ ಇಲ್ಲ, ಹಂಗಿಲ್ಲ. ಜೊತೆಗೆ ದಪ್ಪ ಇದ್ರೇನು, ಸಣ್ಣ ಇದ್ರೇನು, ಎಂತೆಂಥವ್ರಿಗೂ ಹೃದಯಾಘಾತ ಆಗ್ತಾ ಇದೆ. ಕೆಲವರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದವರು ಹೃದಯಾಘಾತದಿಂದ ಬಲಿಯಾದರೆ, ಇನ್ನು ಕೆಲವರಿಗೆ ಯಾವುದೇ ಲಕ್ಷಣಗಳು ಗೊತ್ತಾಗಿರಲ್ಲ, ಆರಾಮಾಗಿರ್ತಾರೆ. ಆದರೆ ರಾತ್ರಿ ಮಲಗಿದವ್ರು ಬೆಳಗ್ಗೆ ಎದ್ದೇಳೋದಿಲ್ಲ, ಅಥವಾ ಡ್ಯೂಟಿಗೆ ಹೋಗಿರ್ತಾರೆ, ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ದಾರೆ. ಈ ಹೃದಯಾಘಾತ ಅನ್ನುವಂಥ ವಿಚಾರ ಕೇಳಿದ್ರೆ ಸಾಕು, ಎಲ್ಲರ ಹೃದಯ ಬಡಿತ ಏರುಪೇರಾಗ್ತಾ ಇದೆ. ಕಾರಣ ಎಲ್ಲಿ ಯಾರಿಗೆ ಹೃದಯಾಘಾತ ಆಗುತ್ತೋ ಗೊತ್ತಿಲ್ಲ ಅಂತ. ಈಗಾಗಲೇ ಅನೇಕರು ಕೂಡ ಆಸ್ಪತ್ರೆ ಮೊರೆ ಹೋಗ್ತಾ ಇದ್ದಾರೆ. ECG ಅಂತೆ, ರಕ್ತ ತಪಾಸಣೆ ಅಂತೆ, ತಮ್ಮ ಹೃದಯದ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ಜನರಿಗೆ ಹೆಚ್ಚಾಗ್ತಾ ಇದೆ. ಕಾರಣ ಇದ್ದಕ್ಕಿದ್ದಂತೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಯಾರು ಯಾವಾಗ ಬೇಕಿದ್ರೂ ಉಸಿರು ಚೆಲ್ಲಬಹುದು. ಅದು ಕೂಡ ಹೃದಯಾಘಾತ, ಹೃದಯ ಸ್ತಂಭನದಿಂದನೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ